ಈ ಬಲಿ ಪೂಜೆಯನ್ನು ಜಾನ್ ರೆಗಾನ್ಸಾ ಮತ್ತು ಡೊಮಿನಿಕಾ ನೊರೋನಾ ಇವರ ಆತ್ಮಶಾಂತಿಗಾಗಿ ಲೂಸಿ ನೊರೋನಾ ಕುಟುಂಬದವರು ರೂಪಿಸಿದ್ದಾರೆ. ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ ಡಿವೈನ್ ಕುಮಾರ್ ಇವರು ರೂಪಿಸಿದ್ದಾರೆ. ತಂದೆಯ ಮಗನ ಪಾವನಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆ ದೇವರ ಪ್ರೀತಿಯು ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಗಮನಿಸದೆ ಸಂತ ಆಂಡ್ರೂ ಕಿಮ್ ಯಾಜಕ ಮತ್ತು ಪೌಲ್ ಟೂಮ್ ಇವರ ಸಂಗಡಿಗರು ರಕ್ತ ಸಾಕ್ಷಿಗಳ ಸ್ಮರಣೆಯನ್ನು ಮಾಡುತ್ತಾರೆ. ಇವರು ವಿಶ್ವಾಸಕ್ಕಾಗಿ, ನಂಬಿಕೆಗಾಗಿ, ಪ್ರಭು ಯೇಸು ಕ್ರಿಸ್ತರ ಮೇಲಿನ ಪ್ರೀತಿಗಾಗಿ ತಮ್ಮ ರಕ್ತವನ್ನು ಸುರಿಸಿ ಪ್ರಾಣವನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿದರು. ಇವರ ಈ ಬಲಿದಾನದಿಂದ ಇವರ ದೇಶದಲ್ಲಿ ಅನೇಕರು ಪ್ರಭು ಯೇಸು ಕ್ರಿಸ್ತ ಅವಲಂಬಿತರಾದರು. ಇವರ ವಿನಯಗಳ ಮುಖಾಂತರ ನಾವು ಸಹ ನಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರ ಬಾಳುವ ಬೇಕಾದ ಕೃಪೆ ನಮಗೆ ಲಭಿಸಲಿ ಎಂದು ಬೇಡೋಣ. ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ದೇವರ ಕರುಣೆ ನಮಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಕಣ್ಣೀರಾದ ಸಕಲ
ರಕ್ತಸಾಕ್ಷಿಗಳಾದ ಸತ್ಯನಾರಾಯಣರು ಮತ್ತು ಅವರ ಸಹೋದರಿಯರ ರಕ್ತಧಾರೆಯಿಂದ ಕ್ರೈಸ್ತರ ಸಂಖ್ಯೆ ಸಮೃದ್ಧಿಯಾಗಿ ಬೆಳೆಯುವಂತೆ ಕರುಣಿಸಿದ್ದೀರಿ. ಅವರ ಸಹಾಯದಿಂದ ನಾವು ಸುರಕ್ಷಿತ ಹೊಂದುವಂತೆಯೂ ಅವರ ಆದರ್ಶದಿಂದ ನಾವು ಸದಾ ಲಾಭ ಪಡೆಯುವಂತೆಯೂ ಅನುಗ್ರಹಿಸಿದ್ದೀರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿತು ಎಂದು ನಾವು ಸಾರುವಲ್ಲಿ ಸತ್ತವರು ಪುನರುತ್ಥಾನವಾಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ವಾದಿಸುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನ ಇಲ್ಲವೆಂಬುದು ನಿಜವಾದರೆ ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಲಿಲ್ಲ ಎಂದ ಹಾಗಾಯಿತು. ಕ್ರಿಸ್ತ ಯೇಸು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು, ನಿಮ್ಮ ವಿಶ್ವಾಸವು ಬರಿದು. ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂಬುದು ನಿಜವಾದರೆ ದೇವರು ಕ್ರಿಸ್ತ ಯೇಸುವನ್ನು ಪುನರುತ್ಥಾನಗೊಳಿಸಿಲ್ಲ ಎಂದಂತಾಯಿತು. ದೇವರು ಕ್ರಿಸ್ತ ಯೇಸುವನ್ನು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಸಾಕ್ಷಿ ಹೇಳಿದ ನಾವು ಆಗ ದೇವರ ಬಗ್ಗೆಯೇ ಸುಳ್ಳು ಸಾಕ್ಷಿ ಹೇಳಿದಂತಾಯಿತು. ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂದರೆ ಕ್ರಿಸ್ತ ಯೇಸುವು ಪುನರುತ್ಥಾನ ಹೊಂದಲಿಲ್ಲ ಎಂದಂತಾಯಿತು. ಕ್ರಿಸ್ತ ಯೇಸುವೇ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಮತ್ತು ನೀವಿನ್ನು ನಿಮ್ಮ ಪಾಪಗಳಲ್ಲಿಯೇ ಮುಳುಗಿದ್ದೀರಿ. ಅಷ್ಟೇ ಅಲ್ಲದೆ ಕ್ರಿಸ್ತ ಯೇಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬುದಕ್ಕೆ ಪ್ರಮಾಣ. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗಳು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ಶ್ಲೋಕ. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ಸತ್ತುತರ ಪಾಲಿಕೆ ಎಂದು ನಂಬಿ ಬೇಡುವೆನಯ್ಯ. ಮೊರೆಯಿಡುವೆ ದೇವ, ಕಿವಿಗೊಟ್ಟು ಆಲಿಸಯ್ಯ. ಶರಣನ್ನು ಶತ್ರುವಿನಿಂದ ಸಂರಕ್ಷಿಸುವಾತ ನೀನಯ್ಯ. ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ. ನಿನ್ನ ಚಲ ಪ್ರೀತಿಯನ್ನ ಚರಿಯಿಂದ ತೋರ್ಪಡಿಸಯ್ಯ. ಶ್ಲೋಕ. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ನಿನ್ನ ಕಣ್ಮಣಿಯಂತೆ ಎನ್ನ ಕಾಪಾಡು. ನಿನ್ನ ರೇಖೆಗಳ ನೆರಳಿನಲ್ಲಿ ಎನ್ನ ಮರೆಸಿರು. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ಶ್ಲೋಕ. ಪ್ರಭು ನಿನ್ನ ಮುಖದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು. ಘೋಷಣೆ. Hallelujah.
ತರುವವರು ಧನ್ಯರು. ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿ. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರುತ್ತಾ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡಿದರು. 12 ಮಂದಿ ಶಿಷ್ಯರು ಅವರೊಡನೆ ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗ ರುಜಿನಗಳಿಂದಲೂ ಬಿಡುಗಡೆ ಹೊಂದಿದ್ದ ಕೆಲವು ಮಹಿಳೆಯರು ಅವರ ಜೊತೆಯಲ್ಲಿದ್ದರು. ಅವರು ಯಾರೆಂದರೆ 7 ದೆವ್ವಗಳಿಂದ ವಿಮುಕ್ತರಾಗಿದ್ದ ಮಕ್ಕಳದ ಮರಿಯರು, ಹೆರೋದನ ಅರಮನೆಯ ಮೇಲ್ವಿಚಾರಕನಾಗಿದ್ದ ಕೂಜನ ಪತ್ನಿ ಯೌವಾನಳು, ಅಲ್ಲದೆ ಸುಸನ್ನಾಳು ಮತ್ತಿತರ ಅನೇಕರು. ಇವರು ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ವೆಚ್ಚ ಮಾಡಿ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಸದಲ್ಲಿ ನಮ್ಮ ವಿಶ್ವಾಸಕ್ಕೆ ಬುನಾದಿ, ನಮ್ಮ ವಿಶ್ವಾಸಕ್ಕೆ ಅಡಿಪಾಯ ಹಾಗೂ ನಮ್ಮ ವಿಶ್ವಾಸಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಏನೆಂದರೆ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ. ಅವರು ಪುನರುತ್ಥಾನ ಹೊಂದದಿದ್ದಲ್ಲಿ ನಮ್ಮ ವಿಶ್ವಾಸ ವ್ಯರ್ಥ ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಕ್ರಿಸ್ತ ಯೇಸುವೆ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಎಂದು ನುಡಿಯುತ್ತಾ ನಾವು ಆ ವಿಶ್ವಾಸ ಎಂಬ ಒಂದು ಘಟನೆಯ ಮೇಲೆ ನಮ್ಮ ಧರ್ಮಸಭೆಯನ್ನ ಕಟ್ಟಿದ್ದೇವೆ. ಈ ಒಂದು ಅಂಶ ನಮಗೆ ಇನ್ನೊಂದು ಅರ್ಥವನ್ನ ನೀಡುತ್ತದೆ. ಮೃತ ಹೊಂದಿದ ಎಲ್ಲರಿಗೂ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಮೃತರಾದವರು ಎಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಪುನರುತ್ಥಾನ ಹೊಂದುವರು ಎಂಬ ಅಂಶವನ್ನ ನಮಗೆ ತಿಳಿಯಪಡಿಸುತ್ತಾ ನಾವು ಆ ಪುನರುತ್ಥಾನದ ಬುನಾದಿಯ ಮೇಲೆ ನಮ್ಮ ಜೀವನವನ್ನು ಸವಿಸಲು ಕರೆ ಹೊಂದಿದವರಾಗಿದ್ದೇವೆ. ಇಂದಿನ ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಕೀರ್ತನಕಾರ ಪ್ರಭು ನಿನ್ನ ಮುಖ ದರ್ಶನದಿಂದ ನಾನು ಎಚ್ಚೆತ್ತು ತೃಪ್ತನಾಗುವೆನು ಎಂದು ಪ್ರಾರ್ಥಿಸುತ್ತಾರೆ. ಇದು ನಾವು ರಕ್ತ ಸಾಕ್ಷಿಗಳ ಸ್ಮರಣೆಯನ್ನು ಆಚರಿಸುತ್ತೇವೆ. ಈ ರಕ್ತ ಸಾಕ್ಷಿಗಳು ಪ್ರಭುವಿನ ಮುಖ ದರ್ಶನ ಪಡೆದವರಾಗಿ ಅವರಲ್ಲಿ ಆಪ್ತತೆ, ಅನ್ಯೋನ್ಯತೆ, ಆತ್ಮೀಯತೆ ಹಾಗೂ ಆಧ್ಯಾತ್ಮಿಕತೆಯ ಸಂಬಂಧವನ್ನು ಹೊಂದಿ ಅವರು ಪ್ರಭು ಯೇಸು ಕ್ರಿಸ್ತರ ಮೇಲಿದ್ದಂತಹ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಮ್ಮ ಜೀವವನ್ನು ಸಮರ್ಪಿಸಿದರು. ರಕ್ತ ಸಾಕ್ಷಿಗಳಾಗಿ ಈಗ ಕಂಗೊಳಿಸುತ್ತಿದ್ದಾರೆ. ಆಮೇಲಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶವನ್ನು ಎಲ್ಲ ಪಟ್ಟಣಗಳಲ್ಲೂ ಹಳ್ಳಿಗಳಲ್ಲೂ ಸಾರಲು ಸಂಚರಿಸುತ್ತಾರೆ. ಹಾಗೂ ಇವರಿಗೆ ಕೆಲವು ಮಹಿಳೆಯರು ಉಪಚಾರ ಮಾಡುತ್ತಾ ಅವರ ಶುಶ್ರೂಷೆಯನ್ನು ಮಾಡುವ ಅಂಶವನ್ನು ತಿಳಿಯಪಡಿಸುತ್ತಾರೆ. ನಾವು ಸಹ ನಮ್ಮ ನಡೆ ನುಡಿಯಲ್ಲಿ ನಮ್ಮ ಜೀವನದ ಪ್ರತಿ ಕ್ಷಣ ಪ್ರತಿದಿನ
ನಾವು ಪ್ರಭು ಕ್ರಿಸ್ತರ ದೈವತ್ವಕ್ಕೂ ವಾಕ್ಯಕ್ಕೂ ಸಾಕ್ಷಿಗಳಾಗಿ ಮಾಡಲು ನಮಗೆ ಸಮರ್ಪಿಸಿಕೊಳ್ಳಬೇಕು. ಇಂದಿನ ಶುಭ ಸಂದೇಶದಲ್ಲಿ ಈ ಸ್ತ್ರೀಯರು ತಮ್ಮ ಆಸ್ತಿಯನ್ನೆಲ್ಲ ವ್ಯಯ ಮಾಡಿ ಆ ಒಂದು ದುಡ್ಡಿನಿಂದ ಯೇಸುವಿಗೂ ಅವರ ಶಿಷ್ಯರಿಗೂ ಉಪಚಾರ ಮಾಡುತ್ತಾ ಇದ್ದರು. ಈ ನಿಟ್ಟಿನಲ್ಲಿ ನಾವು ಸಹ ಸ್ವಲ್ಪ ಧಾರಾಳತನದ ಮನಸ್ಸನ್ನು ಹೊಂದವರಾಗಿ ಧರ್ಮಸಭೆಯಲ್ಲಿ ಕಾರ್ಯ ನಿರ್ವಹಿಸುವಂತಹ ವ್ಯಕ್ತಿಗಳಿಗೂ ಧರ್ಮಸಭೆಗೂ ನಮ್ಮ ಕೈಲಾದ ಸಹಾಯ ಹಸ್ತವನ್ನು ಚಾಚಲು ದೇವರು ನಮಗೆ ಧಾರಾಳ ಮನಸ್ಸನ್ನು ನೀಡಲಿ ಎಂದು ಹೇಳುವರು. ಹಾಗೆ ವಿವೇಕದಲ್ಲಿ ನಾವು ಮುಂದುವರೆದು ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಾಗಿ ಅನುಯಾಯಿಗಳಾಗಿ ಮಾಡಲು ಬೇಕಾದ ಕೃಪೆಯನ್ನು ನೀವೇ ನಮಗೆ ದಯಪಾಲಿಸಿ ಪ್ರಭು ಎಂದು ಬೇಡೋಣ. ಏಕೆಂದರೆ ನಾವು ನಿಮ್ಮ ಸಂತರನ್ನು ಸ್ತುತಿಸುವಾಗ ನಿಮಗೆ ಮಹಿಮೆಯನ್ನು ಸಲ್ಲುತ್ತದೆ. ಅವರ ದಾಸನಿಗೆ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಕೈಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ.
ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟಗಳಲ್ಲಿ ಜಯ ನಿಮ್ಮದೇ. ಆದುದರಿಂದ ಇಹಪರಗಳ ಎಲ್ಲ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ನವಗೀತೆಯೊಂದನ್ನು ಮಾಡುತ್ತದೆ. ದೂತಗಳೊಡನೆ ನಾವು ನಿಮ್ಮನ್ನು ಹೊರಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯೂ ಇದೆ. ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮರನ್ನು ಗಮನಿಸಿ ತೋರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯನಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸಿದ್ಧಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠರವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವೇಂದ್ರರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮುದ್ರದ ಕಡೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿ ದೇವ ಮಾತೆಯ ಪೂಜ್ಯ ಕನ್ಯಾವರೊಂದಿಗೂ ಆಕೆಯ ಪತಿ ಸಂತ ಯೋಸೇಫರೊಂದಿಗೂ ಪುನೀತ ರಕ್ತಸಾಕ್ಷಿಗಳೊಂದಿಗೂ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ
ಸಕಲ ಸಂತರವರಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಕೇಳುವುದೇನೆಂದರೆ, ಪ್ರಭು ಸಕಲ ಕ್ರಿಯೆಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯನ್ನು ಪಾಪದಿಂದ ಸದಾ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವನವನ್ನು ನಿಮ್ಮ ಶಾಂತಿಯನ್ನು ದಯೆಯಿಂದ ಕರುಣೆಯಿಂದ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರಗಳನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಅಪೇಕ್ಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯಲ್ಲಿ ನಿಮ್ಮಲ್ಲಿ ಕೊಡುತ್ತೇನೆ ಎಂದು ಹೇಳಿದೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ದೇವರಲ್ಲಿ ಪಾಲಿಸಲಿ. ಯುಗಯುಗಾಂತಕ್ಕೂ ನೀಡಿಸಿ ಆಳುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ಎಲ್ಲರೊಡನೆ ಇರಲಿ. ಆದ್ಮೇಲೆ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಇಗೋ ದೇವರ ಕುರಿತರು, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಸ್ವಸ್ಥವಾದರು ಅವರ ಜೀವನದಿಂದ ಶ್ರೀರಕ್ತನನ್ನು ಕಾಪಾಡಲಿ. Yeah.
ಜನರ ಮುಂದೆ ನನ್ನವನು ಎಂದು ಬಹಿರಂಗಪಡಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ನಾನೂ ಸಹ ಸತ್ಯದಲ್ಲಿರುವ ನನ್ನ ಪಿತನ ಮುಂದೆ ನನ್ನನ್ನು ಎಂದು ಒಪ್ಪಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ದೇವರೇ ಪುನೀತರ ಸಾಕ್ಷಿಗಳ ಗೌರವ ವೀರರ ಭೋಜನದಿಂದ ಪೋಷಿತರಾಗಿದ್ದೇವೆ. ಕ್ರಿಸ್ತರಿಗೆ ಬಹುನಿಷ್ಠೆಯಿಂದ ಬಾಳುತ್ತಾ ಸಕಲ ರಕ್ಷಣೆಗಾಗಿ ತನ್ನ ಸಭೆಯಲ್ಲಿ ನುಡಿಯುವಂತೆ ದಯಪಾಲಿಸಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ.